ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತೊಂದು ಕಾಯಿ ಸಾಸಿವೆ ಬದನೆಕಾಯಿ ಪಲ್ಯ ಮಾಡೋದು ನೋಡೋಣವಾ. ಬದನೆಕಾಯಿನ ನೀವು ಸಣ್ಣದಾಗಿ ಹೆಚ್ಚಿಬಿಟ್ಟು ನೀರು, ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿ ನೆನೆಸಿಡಬೇಕು. ಕಂದ್ರು ಹೋಗುತ್ತೆ ಅಂದರೆ, ಕಂದ್ರು ಅಂದರೆ ಕಹಿ. ಮಸಾಲೆಗೆ ಸಾಸಿವೆ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಹುಣಸೆಹಣ್ಣು ಮತ್ತು ಬೆಲ್ಲ, ಸ್ವಲ್ಪ ಅರಿಶಿಣದ ಪುಡಿ, ತರಿಯಾಗಿ ನೀರು ಹಾಕ್ತಾ ರುಬ್ಕೊಳ್ಳೋದು. ಮತ್ತು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋದು. ಕೊನೆಗೆ ಕರಿಬೇವಿನ ಸೊಪ್ಪು ಹಾಕಿ. ಇದು ಎಣ್ಣೆಲೇ ಅರ್ಧಂಬರ್ಧ ಬೆಂದರೆ ಒಳ್ಳೆಯದು. ಕಾಯಿ ಹಾಕಿದ್ಮೇಲೆ ತಳ ಹತ್ಬಿಡುತ್ತೆ ಇದು. ಅದಕ್ಕೋಸ್ಕರ ಉಪ್ಪು ಮತ್ತು ತರಿಯಾಗಿ ರುಬ್ಬಿರೋ ಮಸಾಲೆ ಹಾಕಿ ಕಡಿಮೆ ಉರಿಲಿ ಬೇಯಿಸೋದು. ಈ ಪಲ್ಯದಲ್ಲಿ ಎಲ್ಲ ಟೇಸ್ಟು ಬ್ಯಾಲೆನ್ಸ್ ಆಗಿರುತ್ತೆ. ಉಪ್ಪು, ಹುಳಿ, ಸಿಹಿ, ಕಹಿ, ಖಾರ. ಈ ಪಲ್ಯನ ನೀವು ಬದನೆಕಾಯಿ ಅಲ್ಲದೇ ನೀವು ಬೆಂಡೆಕಾಯಿ, ಕೋರಿಕಾಯಿ, ಆಲೂಗೆಡ್ಡೆ, ಚಪ್ರದವರೆಕಾಯಿ, ಹೀರೆಕಾಯಿ, ತೊಂಡೆಕಾಯಿ ಎಲ್ಲದರಲ್ಲೂ ಮಾಡ್ಬೋದು. ತುಂಬ ಈಸಿ ಅಲ್ವಾ? ನೀವು ಟ್ರೈ ಮಾಡ್ತೀರಾ ತಾನೇ? ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಕೂಡ ಹಾಕೊಬೋದು ರುಬ್ಬೇಕಾದ್ರೆ. ನಾನು ಹಾಕೋಕ್ಕೆ ಹೋಗಿಲ್ಲ, ಇಷ್ಟೇ ಸಾಕು ಅಂತ. ನಾನು ಇದನ್ನು ಚಪಾತಿ ಜೊತೆ ಪೇರ್ ಮಾಡಿದ್ದೀನಿ. ನೀವು ಇದನ್ನು ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.